ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್, ಹೌ ಟು ಚೇಂಜ್ ದ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಈಗ ಇಂಗ್ಲೀಷ್ನಲ್ಲಿ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಅಂದರೆ ಕರ್ತರಿ ಪ್ರಯೋಗ, ಕರ್ಮಿಣಿ ಪ್ರಯೋಗ ಅಂತ. ಅಂದರೆ ನಾನು ಊಟವನ್ನು ಮಾಡಿದೆನೋ ಅಂತಿದೆ, ನನ್ನಿಂದ ಊಟವು ಮಾಡಲ್ಪಟ್ಟಿತು ಅಂತೆ. ಈ ಕರ್ಮಿಣಿ ಪ್ರಯೋಗ ಆಗುತ್ತೆ. ಇಲ್ಲಿ ಕರ್ತೃಪದ ಏನಾಗುತ್ತೆ, ಕರ್ಮಪದ ಪ್ಲೇಸ್ಗೆ ಹೋಗುತ್ತೆ. ಕರ್ಮಪದ ಏನಾಗುತ್ತೆ, ಕರ್ತೃಪದ ಪ್ಲೇಸ್ಗೆ ಬರುತ್ತೆ. ಇದನ್ನು ನಾವು ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್, ಕನ್ನಡದಲ್ಲಿ ಕರ್ತರಿ ಪ್ರಯೋಗ ಅಂತೇಳಿ ಆಕ್ಟಿವ್ ವಾಯ್ಸಿಗೆ ಕರೆದ್ರೆ, ಪ್ಯಾಸಿವ್ ವಾಯ್ಸ್ಗೆ ಕರ್ಮಿಣಿ ಪ್ರಯೋಗ ಅಂತ ಹೇಳ್ತೀವಿ. ಯಾವುದೇ ಒಂದು ಸೆಂಟೆನ್ಸ್ ಫ್ರೇಮ್ ಆಗಬೇಕಾದ್ರೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಈ ಮೂರು ಇಂಪಾರ್ಟೆಂಟ್. ಅಂದರೆ ಕರ್ತೃಪದ, ಕರ್ಮಪದ, ಕ್ರಿಯಾಪದ ನಮ್ಮ ಕನ್ನಡದಲ್ಲಿ ಬರುತ್ತದೆ. ಕನ್ನಡದಲ್ಲಿ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಬರುತ್ತೆ. ಅಂದರೆ ಕ್ರಿಯಾಪದ ಕೊನೆಯಲ್ಲಿ ಬರುತ್ತೆ, ಕರ್ಮಪದ ಮಧ್ಯದಲ್ಲಿ ಬರುತ್ತೆ, ಕರ್ತೃಪದ. ಇಂಗ್ಲೀಷಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಸಬ್ಜೆಕ್ಟ್ ಅಂದರೆ ಕರ್ತೃಪದ ಇರುತ್ತೆ, ಆಮೇಲೆ ವರ್ಬು ಅಂದರೆ ಕ್ರಿಯಾಪದ ಇರುತ್ತೆ, ಆಮೇಲೆ ಆಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟ್. ಇಂಗ್ಲೀಷೇ ಬೇರೆ, ಕನ್ನಡನೇ ಬೇರೆ. ನಾವು ಇಂಗ್ಲೀಷ್ನಲ್ಲೇ ಕಲಿತ್ರೆ ಒಳ್ಳೆಯದು. ಈಗ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇರೋದು. ಆಬ್ಜೆಕ್ಟ್ ಪ್ಲೇಸ್ಗೆ ಏನಾಗುತ್ತೆ, ಸಬ್ಜೆಕ್ಟ್ ಬರುತ್ತೆ, ಸಬ್ಜೆಕ್ಟ್ ಪ್ಲೇಸ್ಗೆ ಆಬ್ಜೆಕ್ಟು ಬರ್ತದೆ. ಇಲ್ಲಿ ಕರ್ತರಿ ಪ್ರಯೋಗವನ್ನು ಕರ್ಮಿಣಿ ಪ್ರಯೋಗಕ್ಕೆ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನ ನೋಡೋಣ. ಫಸ್ಟು ಅದಕ್ಕೆ ಒಂದು ಸ್ಟೆಪ್ ಮಾಡೋಣ. ಫಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಇದು ಆಕ್ಟಿವ್ ವಾಯ್ಸಲ್ಲಿದೆ. ಆಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಅದೇ ನಾನು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಿದಾಗ ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್, ಸಬ್ಜೆಕ್ಟ್ ಪ್ಲೇಸಿಗೆ ಬರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಹೆಲ್ಪಿಂಗ್ ವರ್ಬ್ ಒಂದು ಬರುತ್ತೆ, HV ಬರುತ್ತೆ, ಮತ್ತೆ ಮೇನ್ ವರ್ಬ್ ಏನಿರುತ್ತೆ ಅದು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಚೇಂಜ್ ಆಗುತ್ತೆ. ಬೈ ಅನ್ನುವಂಥ ಪ್ರಿಪೋಸಿಷನ್ ಬರುತ್ತೆ, ಲಾಸ್ಟಿಗೆ ಸಬ್ಜೆಕ್ಟ್ ಬರುತ್ತೆ. ನಾವು ಈ ಫಸ್ಟ್ ಸ್ಟೆಪ್ಪಲ್ಲಿ ಸಬ್ಜೆಕ್ಟ್, ವರ್ಬು, ಆಬ್ಜೆಕ್ಟ್ ಇದ್ದಾಗ ಫಸ್ಟು ಆಬ್ಜೆಕ್ಟ್ ಫಸ್ಟ್ ಪ್ಲೇಸ್ ಬರುತ್ತೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಬರ್ತದೆ, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಬೈ ಅನ್ನುವಂಥ ಪ್ರಪೋಸಿಷನ್ ಎಲ್ಲ ಸ್ಟೆಪ್ಪಿಗೂ ಬರುತ್ತೆ. ಬೈ ಅನ್ನುವಂಥ ಪ್ರಪೋಸಿಷನ್ನ ನಾವು ಬರೀಲೇಬೇಕಾಗ್ತದೆ. ಮತ್ತು ಸಬ್ಜೆಕ್ಟ್ ಲಾಸ್ಟಿಗೆ ಬರುತ್ತೆ. ಇಲ್ಲಿ ಇನ್ನೊಂದು ಏನು ಅಂದರೆ ಪ್ರೊನೌನ್ಸ್ಗಳೇನಾದ್ರು ಇದ್ದರೆ, ಪ್ರೊನೌನ್ಸ್ಗಳು ಇದ್ದಾಗ ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಅಥವಾ ಪ್ಯಾಸಿವ್ ವಾಯ್ಸಿಂದ ನಾವು ಆಕ್ಟಿವ್ಗೆ ಚೇಂಜ್ ಮಾಡಬೇಕಾದ್ರೆ ಐ ಇದ್ದರೆ ಮೀ ಆಗುತ್ತೆ, ಈ ಇದ್ದರೆ ಹಿಮ್ ಆಗುತ್ತೆ, ಶಿ ಇದ್ರೆ ಅರ್ ಆಗ್ತದೆ, ಹಿಟ್ಟಿದ್ರೆ ಹಿಟ್ಟೆ, ಯು ಇದ್ರೆ ಯೂನೆ, ವಿ ಇದ್ರೆ ಅಜ್ ಆಗುತ್ತೆ, ದೇ ಇದ್ರೆ ದೆಮ್ ಆಗುತ್ತೆ. ಸಬ್ಜೆಕ್ಟ್ ಪ್ಲೇಸಲ್ಲಿ ಏನಾದರೂ ಇದ್ದರೆ ಅವು ಆಬ್ಜೆಕ್ಟ್ಗೆ ಬಂದಾಗ ಅವೇನಾಗುತ್ತೆ, ಮೀ, ಐ ಇದ್ರೆ ಮೀ, ಈ ಇದ್ರೆ ಹಿಮ್, ಶಿ ಇದ್ರೆ ಹರ್, ಇಟ್ಟಿದ್ರೆ ಹಿಟ್, ಯು ಇದ್ರೆ ಯು, ದೇ ಇದ್ರೆ ದೆಮ್, ವಿ ಇದ್ರೆ ಅಜ್. ನನ್ನಿಂದ, ನಮ್ಮಿಂದ, ಅವನಿಂದ, ಅವಳಿಂದ ಈ ರೀತಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇದನ್ನು ನಾವು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಫಸ್ಟ್ ಸ್ಟೆಪ್ ನೋಡೋಣ. ಐ ಮೇಡ್ ಎ ಮಿಸ್ಟೇಕ್. ಐ ಮೇಡ್ ಎ ಮಿಸ್ಟೇಕ್ ಅಂತ ಇದೆ. ಇಲ್ಲಿ ಐ ಮೇಡ್ ಎ ಮಿಸ್ಟೇಕ್ ಅಂದಾಗ ಐ ಅನ್ನುವಂಥದ್ದು ಸಬ್ಜೆಕ್ಟು, ಪ್ರೊನೌನ್ ಇದೆ, ಮೇಡ್ ಅನ್ನುವಂಥದ್ದು ವರ್ಬು, ಎ ಮಿಸ್ಟೇಕ್ ಅನ್ನುವಂಥದ್ದು ಆಬ್ಜೆಕ್ಟ್ ಇದೆ. ಎ ಮಿಸ್ಟೇಕ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗ್ತದೆ.
ಇಲ್ಲಿ ಮೇಡ್ ಅನ್ನುವಂಥದ್ದು ಮೇಕ್ ಇರೋದು ಮೇಡ್ ಆಗಿದೆ, ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಇರೋದು ಪಾಸ್ಟ್ ಟೆನ್ಸ್. ಮೇಡ್, ಐ ಮೇಡ್ ಎ ಮಿಸ್ಟೇಕ್, ನಾನು ಆ ತಪ್ಪನ್ನ ಮಾಡಿದ್ದೆ ಅಂತ ಇದೆ. ಆ ತಪ್ಪು ನನ್ನಿಂದ ಮಾಡಲ್ಪಟ್ಟಿತ್ತು ಅಂತ ಆಗ್ಬೇಕಾದ್ರೆ ಐ ಮೇಡ್ ಎ ಮಿಸ್ಟೇಕ್ ಅನ್ನುವಂಥದ್ದು ಎ ಮಿಸ್ಟೇಕ್ ಅನ್ನುವಂಥದ್ದನ್ನು ಸಬ್ಜೆಕ್ಟ್ ಆಗ್ತದೆ. ಎ ಮಿಸ್ಟೇಕ್, ಓಕೆ, ಈ ಮಿಸ್ಟೇಕ್ ಆಯ್ತು. ಈ ಮೇಡ್ ಅನ್ನುವಂಥದ್ದು ಫಾಸ್ಟ್ ಟೆನ್ಸ್ ಇದೆ, ಎ ಮಿಸ್ಟೇಕ್ ಅನ್ನುವಂಥದ್ದು ಸಿಂಗ್ಯುಲರ್ ಇದೆ. ಫಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಯಾವುದು ಅನ್ನೋದು ನಮಗೆ ಗೊತ್ತಿರಬೇಕು. ನಾನು ಆಲ್ರೆಡಿ ಟೋಲ್ಡ್ ಅಬೌಟ್ ದಟ್ ಇನ್ ಟೆನ್ಸ್ ಅಲ್ಲಿ ನಾನು ಹೇಳಿದ್ದೀನಿ. ಏನು, ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ ಅಲ್ಲಿ ಫಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಆದ್ರೆ ವಾಸು, ಫಾಸ್ಟ್ ಟೆನ್ಸ್ ಪ್ಲೂರಲ್ ಆದ್ರೆ ವರ್ಬ್. ಅಲ್ಲಿ ಹೇಳಿ ಬರ್ಬಿಡ್ತೀನಿ. ವಾಸು ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್, ಪಾಸ್ಟ್ ಟೆನ್ಸ್ ಪ್ಲೂರಲ್ಲು ವರ್ಬ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಂದ್ರೆ ಆಮ್ ಈಸ್ ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್ ಆದ್ರೆ ಹಾರು ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ಆಗುತ್ತೆ. ಇಲ್ಲಿ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಮೇಡ್ ಅನ್ನೋಂಥದ್ದು, ಎ ಮಿಸ್ಟೇಕ್ ಅನ್ನುವಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ಯಾವ್ದು ಬಳಸಬೇಕು ಅಂದ್ರೆ ಫಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಯಾವುದು ಅಂದ್ರೆ ವಾಸ್. ಎ ಮಿಸ್ಟೇಕ್ ವಾಸ್. ಇನ್ನ ಮೇಡ್, ಮೇನ್ ವರ್ಬ್ ಏನಾಗಬೇಕು, ಫಾಸ್ಟ್ ಪಾರ್ಟಿಸಿಪಲ್ ಆಗಿ ಚೇಂಜ್ ಆಗಬೇಕು. ಮೇಕ್, ಮೇಡ್, ಮೇಡ್. ಮೇಡ್ ಏನಾಗುತ್ತೆ, ಮೇಡೇ ಆಗ್ಬಿಡುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಅದು ಮೇಡೇ ಆಗುತ್ತೆ. ಎ ಮಿಸ್ಟೇಕ್ ವಾಸ್ ಮೇಡ್ ಬೈ. ಬೈ ಅನ್ನುವಂಥ ಪ್ರಿಪೋಸಿಷನ್ ಬಳಸಬೇಕು. ನಾನು ಆಲ್ರೆಡಿ ಆಗಲೇ ಹೇಳಿದೆ ಪ್ರೊನೌನ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಆಗಲೇ ಹೇಳಿದೆ. ಐ ಇದ್ದಿದ್ದು ಏನಾಗುತ್ತೆ ಅಂದ್ರೆ ಸಬ್ಜೆಕ್ಟ್ ಇಂದ ಆಬ್ಜೆಕ್ಟಿಗೆ ಬಂದ ಐ ಇದ್ದಿದ್ದು ಮೀ ಆಗುತ್ತೆ. ಇಲ್ಲಿ ನೋಡಿ, ಎ ಮಿಸ್ಟೇಕ್ ಅನ್ನೋದು ಆಬ್ಜೆಕ್ಟು, ವಾಸ್ ಅನ್ನೋದು ಹೆಲ್ಪಿಂಗ್ ವರ್ಬು, ಮೇಡ್ ಅನ್ನುವಂಥದ್ದು ಪಾಸ್ಟ್ ಪಾರ್ಟಿಸಿಪಲ್ಲು, ಬೈ ಅನ್ನುವಂಥದ್ದು ಪ್ರಿಪೋಸಿಷನ್ನು, ಮೀ ಅನ್ನುವಂಥದ್ದು ಸಬ್ಜೆಕ್ಟ್. ಐ ಇದ್ದಿದ್ದು ಮೀ ಆಯಿತು. ಐ ಮೇಡ್ ಎ ಮಿಸ್ಟೇಕ್ ಅನ್ನೋವಂಥದ್ದನ್ನ ನಾವು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಾದ್ರೆ ಎ ಮಿಸ್ಟೇಕ್ ವಾಸ್ ಮೇಡ್ ಬೈ ಮೀ ಅನ್ನುವಂಥದ್ದು ಆಗ್ತದೆ. ಎ ಮಿಸ್ಟೇಕ್ ವಾಸ್ ಮೇಡ್ ಬೈ ಮೀ. ಆ ತಪ್ಪು ನನ್ನಿಂದ ಮಾಡಲ್ಪಟ್ಟಿತು ಅನ್ನುವಂಥದ್ದು ಆಗ್ತದೆ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದ್ದಾಗ ಏನಾಗುತ್ತೆ, ಆಬ್ಜೆಕ್ಟ್ ಸಬ್ಜೆಕ್ಟ್ ಪ್ಲೇಸಿಗೆ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕಾದ್ರೆ ಆಬ್ಜೆಕ್ಟು ಸಿಂಗ್ಯುಲರು ಪ್ಲೂರಲ್ಲು, ಮತ್ತೆ ಆಮೇಲೆ ಮೇನ್ ವರ್ಬು ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಅದನ್ನೆಲ್ಲ ನೋಡ್ಕೊಬಿಟ್ಟು ನಾವೇನು ಮಾಡಬೇಕಾಗುತ್ತೆ, ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕಾಗುತ್ತೆ. ಆಮೇಲೆ ಬೈ ಅನ್ನುವಂಥ ಪ್ರಿಪೋಸಿಷನ್ ಅನ್ನ ಬಳಸಬೇಕಾಗುತ್ತೆ. ಆಮೇಲೆ ಈ ಪ್ರೊನೌನ್ ಏನಾದ್ರು ಇದ್ರೆ ಅದು ಚೇಂಜ್ ಆಗುತ್ತೆ. ಏನಾದರೂ ನೇಮಿಂಗ್ ಓಡಿಸಿದ್ರೆ ಅಂದ್ರೆ ನಾಮಪದಗಳು ಏನಾದ್ರು ನೌನ್ ಇದ್ರೆ ಅದೇನಿರುತ್ತೋ ಅದನ್ನೇ ಬರಿಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ರವಿ ರೈಟ್ ಎ ಲೆಟರ್. ರವಿ ರೈಟ್ ಎ ಲೆಟರ್, ಇದು ಬಹಳ ಸಿಂಪಲ್ ಆಗಿದೆ. ಎ ಲೆಟರ್ ಅನ್ನುವಂಥದ್ದು ಸಿಂಗ್ಯುಲರ್, ರೈಟ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಸಿಂಗ್ಯುಲರ್ ಯಾವುದು ಅಂದ್ರೆ ಈಸ್. ಏನಾಗುತ್ತೆ, ಎ ಲೆಟರ್ ಈಸ್ ರೈಟ್ ಅನ್ನುವಂಥದ್ದು ಏನಾಗುತ್ತೆ, ರೈಟ್, ರೋಟ್, ರಿಟನ್. ರೈಟ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಇರುತ್ತೆ, ರೈಟ್ ಇರೋದು ರೋಟ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ರಿಟರ್ನ್ ಆಗುತ್ತೆ. ಎ ಲೆಟರ್ ಈಸ್ ರಿಟನ್ ಬೈ ರವಿ. ಎ ಲೆಟರ್ ಈಸ್ ರಿಟನ್ ಬೈ ರವಿ ಅನ್ನುವಂಥದ್ದು ಏನಾಗ್ತದೆ, ಪ್ಯಾಸಿವ್ ವಾಯ್ಸ್ ಆಗ್ತದೆ. ರವಿ ರೈಟ್ ಎ ಲೆಟರ್ ಈಸ್ ರಿಟನ್ ಬೈ ರವಿ. ಈ ರೀತಿಯಾಗಿ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಮಾಡಬಹುದು. ಅಂದ್ರೆ ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟ್ ಇದ್ದಾಗ ನಾವು ಯಾವ ರೀತಿ ಮಾಡಬೇಕು, ಅದಕ್ಕೆ ಆಬ್ಜೆಕ್ಟ್ ಬರುತ್ತೆ ಸಬ್ಜೆಕ್ಟ್ ಪ್ಲೇಸಿಗೆ, ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕಾಗುತ್ತೆ, ಜೊತೆಗೆ ಮೇನ್ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಚೇಂಜ್ ಆಗುತ್ತೆ, ಜೊತೆಗೆ ಬೈ ಬರೀಬೇಕಾಗುತ್ತೆ, ಮತ್ತೆ ಸಬ್ಜೆಕ್ಟ್ ಏನಾಗುತ್ತೆ ಆಬ್ಜೆಕ್ಟ್ ಪ್ಲೇಸಿಗೆ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈ ಸ್ಪಾಯ್ಲ್ಡ್ ದ ಬೆಂಚಸ್. ಈ ಸ್ಪಾಯ್ಲ್ಡ್ ದ ಬೆಂಚಸ್. ಇಲ್ಲಿ ಬೇರೆನೇ ಚೇಂಜ್ ಆಗುತ್ತೆ ನೋಡಿ. ಸ್ಪಾಯ್ಲ್ಡ್ ಅನ್ನೋಂಥದ್ದು
ಫಾಸ್ಟ್ ಟೆನ್ಸ್ ಇದೆ. ದ ಬೆಂಚಸ್ ಅನ್ನುವಂಥದ್ದು ಪ್ಲೂರಲ್ ಇದೆ. ಸೊ ಏನಾಗುತ್ತೆ, ಪಾಸ್ಟ್ ಟೆನ್ಸ್ ಪ್ಲೂರಲ್ ಏನಾಗುತ್ತೆ, ವರ್ ಆಗುತ್ತೆ. ಆಗ ದ ಬೆಂಚಸ್ ಮೇನ್ ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ, ದ ಬೆಂಚಸ್ ವರ್ ಸ್ಪಾಯ್ಲ್ಡ್. ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಸ್ಪಾಯ್ಲ್ಡ್ ಆಗಿದೆ. ಸ್ಪಾಯ್ಲ್ಡ್. ದ ಬೆಂಚಸ್ ವರ್ ಸ್ಪಾಯ್ಲ್ಡ್ ಬೈ ಇದಿದ್ದು ಹಿಮ್ ಆಗ್ತದೆ. ಇದು ಈ ಸ್ಟೆಪ್ ನೋಡಿ. ಈ ಸ್ಪಾಯ್ಲ್ಡ್ ದ ಬೆಂಚಸ್ ಆಗುತ್ತೆ. ದ ಬೆಂಚಸ್ ವರ್ ಸ್ಪಾಯ್ಲ್ಡ್ ಇಮ್ ಆಯಿತು. ಅಂದರೆ ಅವನು ಬೆಂಚಸ್ಗಳನ್ನು ಹಾಳು ಮಾಡಿದ್ದ, ಅವನಿಂದ ಆ ಬೆಂಚ್ಗಳು ಹಾಳು ಮಾಡಲ್ಪಟ್ಟಿದ್ದವು ಅಂತೇಳಿ ಆಗ್ತದೆ. ಈ ರೀತಿಯಾಗಿ ಏನಾಗುತ್ತೆ, ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡುವಂಥ ಮೊದಲನೇ ಸ್ಟೆಪ್. ಅಂದರೆ ಈ ರೀತಿಯಾಗಿದ್ದಾಗ ಮಾತ್ರ ನಾವು ಈ ರೀತಿಯಾಗಿ ಚೇಂಜ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಡಬಲ್ ಆಬ್ಜೆಕ್ಟ್ ಇದ್ದಾಗ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ನೋಡೋಣ. ಇದು ಫಸ್ಟ್ ಸ್ಟೆಪ್. ನಾವು ಸೆಕೆಂಡ್ ಸ್ಟೆಪ್ ನೋಡೋಣ. ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡುವಂಥ ಸೆಕೆಂಡ್ ಸ್ಟೆಪ್ಪನ್ನು ನಾವು ನೋಡೋಣ. ಇಲ್ಲಿ ಸಬ್ಜೆಕ್ಟ್ ಇರ್ತದೆ, ವರ್ಬ್ ಇರ್ತದೆ, ಆಬ್ಜೆಕ್ಟು ಡಬಲ್ ಆಬ್ಜೆಕ್ಟ್ಸ್ ಇರುತ್ತೆ. ಇಲ್ಲಿ ಡಬಲ್ ಆಬ್ಜೆಕ್ಟ್ ಅಂದರೆ ಓ ಪ್ಲಸ್ ಓ, ಅಂದರೆ ಒಂದು ಇಂಡೈರೆಕ್ಟ್ ಆಬ್ಜೆಕ್ಟ್ ಇರುತ್ತೆ, ಇನ್ನೊಂದು ಡೈರೆಕ್ಟ್ ಆಬ್ಜೆಕ್ಟ್ ಇರುತ್ತೆ. ಆಗ ಏನಾಗುತ್ತೆ ಅಂದರೆ ನಾವು ಏನು ಇಂಡೈರೆಕ್ಟ್ ಆಬ್ಜೆಕ್ಟ್ ಇರುತ್ತೋ ಅದು ಫಸ್ಟ್ ತಗೋಬೇಕು. ಇಂಡೈರೆಕ್ಟ್ ಆಬ್ಜೆಕ್ಟ್ ತಗೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಹೆಲ್ಪಿಂಗ್ ವರ್ಬ್ ಬರ್ತದೆ, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಬರ್ತದೆ, ಆಮೇಲೆ ಬೈ ಬರ್ತದೆ ಅಂದರೆ ಪ್ರಿಪೋಸಿಷನ್ ಬರ್ತದೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಆದಮೇಲೆ ಪಾಸ್ಟ್ ಪಾರ್ಟಿಸಿಪಲ್, ಆಮೇಲೆ ಪ್ರಿಪೋಸಿಷನ್, ಆಮೇಲೆ ಸಬ್ಜೆಕ್ಟ್ ಬರ್ತದೆ, ಆಮೇಲೆ ಡೈರೆಕ್ಟ್ ಆಬ್ಜೆಕ್ಟ್ ಬರ್ತದೆ. ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸಬ್ಜೆಕ್ಟ್ ವರ್ಬ್ ಇದ್ದಾಗ ಜೊತೆಗೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಮತ್ತು ಡೈರೆಕ್ಟ್ ಆಬ್ಜೆಕ್ಟ್ ಏನಾದರೂ ಇದ್ದರೆ ಫಸ್ಟ್ ನಾವು ಇಂಡೈರೆಕ್ಟ್ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸಿಗೆ ತಗೋಬೇಕು. ಹೆಲ್ಪಿಂಗ್ ವರ್ಬನ್ನು ಸೇಮ್ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ನೇ ಬಳಸಬೇಕು. ಫಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ಮೇನ್ ವರ್ಬ್. ಯಾವಾಗಲೂ ಕೂಡ ನಾವು ಏನು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕಾದ್ರೆ ದ ವರ್ಬ್ ಕ್ಯಾನ್ ಬಿ ಚೇಂಜ್ಡ್ ಇಂಟು ಫಾಸ್ಟ್ ಪಾರ್ಟಿಸಿಪಲ್. ಜೊತೆಗೆ ಪ್ರಿಪೋಸಿಷನ್ ಬೈ ಅನ್ನುವಂಥದ್ದನ್ನು ಬಳಸಬೇಕಾಗುತ್ತೆ. ಸಬ್ಜೆಕ್ಟ್ ಏನಾಗುತ್ತೆ ಆಬ್ಜೆಕ್ಟ್ ಪ್ಲೇಸಿಗೆ ಬರುತ್ತೆ, ಆಮೇಲೆ ಡೈರೆಕ್ಟ್ ಆಬ್ಜೆಕ್ಟನ್ನು ಬರೀಬೇಕಾಗ್ತದೆ. ರವಿ sent a letter to ರಾಕೇಶ್ ಅಂತ ಇದೆ. ರವಿ ಸೆಂಟ್ ಎ ಲೆಟರ್ ಟು ರಾಕೇಶ್. ಇಲ್ಲಿ ಎ ಲೆಟರ್ ಟು ರಾಕೇಶ್ ಅಂದ್ರೆ ಇಲ್ಲಿ ನಮಗೆ ಡಬಲ್ ಆಬ್ಜೆಕ್ಟ್ ಇದಾವೆ ಅಂತ ಯಾಕೆ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಟು ಅನ್ನುವಂತ ಪ್ರಿಪೋಸಿಷನ್ ಆ ಆಬ್ಜೆಕ್ಟ್ ಅನ್ನ ಎರಡು ಭಾಗ ಮಾಡುತ್ತೆ. ದ ಪ್ರಿಪೋಸಿಷನ್ ಡಿವೈಡೆಡ್ ದ ಆಬ್ಜೆಕ್ಟ್ ಇನ್ two parts. One is indirect object, another one is direct object. ಇಲ್ಲಿ ಈ ಲೆಟರ್ ಅನ್ನುವಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ, ಟು ರಾಕೇಶ್ ಅನ್ನುವಂಥದ್ದು ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಇರುವಂತ ಈ ಲೆಟರ್ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಈ ಸೆಂಟ್ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ಸೆಂಟ್ ಅನ್ನುವಂಥದ್ದು ಫಾಸ್ಟ್ ಟೆನ್ಸ್ ಇರೋದ್ರಿಂದ ಏನಾಗುತ್ತೆ ಫಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಅನ್ನ ತಗೋಬೇಕಾಗುತ್ತೆ. ಎ ಲೆಟರ್ ಸೆಂಟ್ ಅನ್ನುವಂಥದ್ದು ಫಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ವಾಸ್ ಇರೋದ್ರಿಂದ ಎ ಲೆಟರ್ ವಾಸ್. ಸೆಂಟ್ ಅನ್ನುವಂಥದ್ದು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲೂ ಕೂಡ ಏನಾಗುತ್ತೆ ಸೆಂಟೇ ಆಗುತ್ತೆ. ಸೆಂಟೇ ಬರ್ಕೊಳ್ಳೋಣ. ಎ ಲೆಟರ್ ವಾಸ್ ಸೆಂಟ್ ಬೈ ರವಿ ಟು ರಾಕೇಶ್.
ಈ ರೀತಿ ಆಗುತ್ತೆ. ಎ ಲೆಟರ್ ವಾಸ್ ಸೆಂಟ್ ಬೈ ರವಿ ಟು ರಾಕೇಶ್. ಅಂದರೆ ಈ ರೀತಿಯಾಗಿ ಸಬ್ಜೆಕ್ಟು ವರ್ಬು ಇಂಡೈರೆಕ್ಟ್ ಆಬ್ಜೆಕ್ಟು ಡೈರೆಕ್ಟ್ ಆಬ್ಜೆಕ್ಟ್ ಇದ್ದಾಗ ಇಂಡೈರೆಕ್ಟ್ ಆಬ್ಜೆಕ್ಟ್ ಬಿಕಮ್ ದ ಸಬ್ಜೆಕ್ಟ್. ವಿ ಯೂಸ್ಡ್ helping verb and past participle and preposition by and subject and last direct object. This is the second step. Now ಇನ್ನೊಂದು ಎಕ್ಸಾಂಪಲ್ ನೋಡೋಣ. He asked me a lot of questions. ಇಲ್ಲಿ ಎ ಅನ್ನುವಂಥದ್ದು ಏನಿದೆ ಅದು ಏನು ಮಾಡಿದೆ, ಇಲ್ಲಿ ಮೀ ಮತ್ತೆ ಲಾಟ್ ಆಫ್ ಕ್ವಶನ್ಸ್ ಏನಿದೆ ಅದನ್ನ ಡಿವೈಡ್ ಮಾಡಿದೆ. ಆಗ ಏನಾಗುತ್ತೆ, ಮೀ ಇಲ್ಲಿ ಆಲ್ರೆಡಿ ಆಬ್ಜೆಕ್ಟ್ ಅಲ್ಲೇ ಮೀ ಇದೆ, ಸಬ್ಜೆಕ್ಟಿಗೆ ಬಂದಾಗ ಮೀ ಇರೋದು ಏನಾಗುತ್ತೆ ಅಂದ್ರೆ ಹೈ ಆಗುತ್ತೆ. ಹೈ ಇಲ್ಲಿ ಆಸ್ಕ್ಡ್ ಅನ್ನುವಂಥದ್ದು ಏನಾಗುತ್ತೆ ಫಾಸ್ಟ್ ಟೆನ್ಸ್ ಇದೆ, ಮೀ ಅನ್ನುವಂಥದ್ದು ಸಿಂಗ್ಯುಲರ್ ಇದೆ. ಸೊ ಫಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಏನಾಗುತ್ತೆ ವಾಸ್ ಆಗುತ್ತೆ. ಐ ವಾಸ್ ಆಸ್ಕ್ಡ್. ಐ ವಾಸ್ ಆಸ್ಕ್ಡ್ ಬೈ. ಈಗಿರೋದು ಏನಾಗುತ್ತೆ ಇನ್ ಎ ಲಾಟ್ ಆಫ್ ಕ್ವಶನ್ಸ್. ಇಲ್ಲೇನಾಯ್ತು, ಈ ಆಸ್ಕ್ಡ್ ಬೈ ಎ ಲಾಟ್ ಆಫ್ ಕ್ವಶನ್ಸ್ ಅಂತಾಯ್ತು. ಮೀ ಅನ್ನುವಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್, ಅದು ಸಬ್ಜೆಕ್ಟ್ ಪ್ಲಸ್ ಬಂದಾಗ ಐ ಆಯ್ತು. ಇಲ್ಲಿ ಫಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಇರೋದ್ರಿಂದ ಐ ವಾಸ್ ಆಸ್ಕ್ಡ್ ಬೈ ಹಿಮ್ ಎ ಲಾಟ್ ಆಫ್ ಕ್ವಶನ್ಸ್. ಈ ರೀತಿಯಾಗಿ ಏನಾಗುತ್ತೆ ಚೇಂಜ್ ಆಗುತ್ತೆ. ಈಗ ಇನ್ನೊಂದು ನೋಡೋಣ. ಎ ಗರ್ಲ್ found a small hut in the jungle. A girl found a small hut in the jungle. ಇಲ್ಲಿ ಇನ್ ಅನ್ನುವಂಥದ್ದು ಏನಿದೆ, ಈ ಇನ್ ಅನ್ನುವಂಥದ್ದು ಎ ಸ್ಮಾಲ್ ಹಟ್ ಅನ್ನುವಂಥದ್ದನ್ನ ಮತ್ತೆ ದ ಜಂಗಲ್ ಅನ್ನುವಂಥದ್ದ ಎರಡು ಆಬ್ಜೆಕ್ಟ್ ಆಗಿ ಏನ್ ಮಾಡುತ್ತೆ ಡಿವೈಡ್ ಮಾಡುತ್ತೆ. ಈ ಸ್ಮಾಲ್ ಹಟ್ ಅನ್ನುವಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗ್ತದೆ, ದ ಜಂಗಲ್ ಅನ್ನುವಂಥದ್ದು ಡೈರೆಕ್ಟ್ ಆಬ್ಜೆಕ್ಟ್ ಆಗ್ತದೆ. ನಾವು ಏನ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಎ ಸ್ಮಾಲ್ ಹಟ್ ಅನ್ನುವಂಥದ್ದನ್ನ ತಗೋಬೇಕಾಗುತ್ತೆ. ಎ ಸ್ಮಾಲ್ ಹಟ್, ಎ ಸ್ಮಾಲ್ ಹಟ್. ಇಲ್ಲಿ ಎ ಫೌಂಡ್ ಅನ್ನುವಂಥದ್ದು ಏನಾಗಿದೆ ಫಾಸ್ಟ್ ಟೆನ್ಸ್ ಇದೆ, ಎ ಸ್ಮಾಲ್ ಹಟ್ ಅನ್ನುವಂಥದ್ದು ಸಿಂಗ್ಯುಲರ್ ಇದೆ. ನಮಗೆ ಫಾಸ್ಟ್ ಟೆನ್ಸ್ ಸಿಂಗ್ಯುಲರ್ ಏನಾಗುತ್ತೆ ವಾಸ್. ಎ ಸ್ಮಾಲ್ ಹಟ್ ವಾಸ್. ಫೈಂಡ್ ಫೌಂಡ್ ಫೌಂಡ್. ಫೌಂಡ್ ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಫೌಂಡೇ ಆಗುತ್ತೆ. ಎ ಸ್ಮಾಲ್ ಹಟ್ ವಾಸ್ ಫೌಂಡ್ ಬೈ. ಐದಿದ್ದು ಐ ಇಲ್ಲ, ಎ ಗರ್ಲ್ ಇದೆ. ಎ ಸ್ಮಾಲ್ ಹಟ್ ವಾಸ್ ಫೌಂಡ್ ಬೈ ಎ ಗರ್ಲ್. ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್ ಇನ್ ದ ಜಂಗಲ್ ಏನಿದೆ ಸೇರಿಸೋದು, ಇನ್ ದ ಜಂಗಲ್. ಎ ಸ್ಮಾಲ್ ಹಟ್ ವಾಸ್ ಫೌಂಡ್ ಬೈ ಎ ಗರ್ಲ್ ಇನ್ ದ ಸ್ಮಾಲ್ ಜಂಗಲ್. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್ ಆಫ್ ದ ಪ್ಯಾಸಿವ್ ವಾಯ್ಸ್. ಹೌ ಟು ಚೇಂಜ್ ದ ಪ್ಯಾಸಿವ್ ವಾಯ್ಸ್ ಅನ್ನೋದನ್ನ ಈ ಎರಡನೇ ಸ್ಟೆಪ್ ಮುಖಾಂತರ ತಿಳ್ಕೊಂಡ್ವಿ. ಅಂದ್ರೆ ಸಬ್ಜೆಕ್ಟ್ ವರ್ಬು ಡಬಲ್ ಆಬ್ಜೆಕ್ಟ್ ಇದ್ದಾಗ ಯಾವ ರೀತಿಯಾಗಿ ಅದು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತಷ್ಟು ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡುವಂಥ ಮತ್ತಷ್ಟು ಸ್ಟೆಪ್ಗಳನ್ನು ಇನ್ನೂ 3 ಸ್ಟೆಪ್ಗಳಿದೆ. ಆ 3 ಸ್ಟೆಪ್ಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ತಪ್ಪದೆ ವೀಕ್ಷಿಸಿ. ಧನ್ಯವಾದಗಳು.